ಎಲ್ಲಿಗೆ ಹೋಗ್ತಾ ಇದೀವಿ? ದುಬೈಗೆ ಹೋಗ್ತಾ ಇದೀವಿ. ನಮ್ಮ ಬ್ರೇಕ್ಫಾಸ್ಟ್ ಬಂತು ನೋಡಿ ಏನೇನ್ ಕೊಟ್ಟಿದ್ದಾರೆ ಅಂತ. ಇಂಟ್ರೆಸ್ಟಿಂಗ್ ಥಿಂಗ್, ನಾನು ಇದನ್ನ ತೋರಿಸ್ಬೇಕು ಅಂತಾನೆ ವಾಶ್ರೂಮ್ ಟೂರ್ ಮಾಡ್ತಾ ಇರೋದು. ನೀವು ಒಳಗಡೆ ಬಂದ್ಬಿಡಿ. ನಮ್ಮ ಮಿನಿ ಬಾರ್ ಏನಿದೆ ಗೊತ್ತಾಯ್ತು ಒಳಗಡೆ? ಅಲ್ಲಿ ನೋಡು ಫೆರಾರಿನ ದುಬೈಗೆ ಬಂದು ಕನ್ನಡ ಸಾಂಗ್ ಪ್ಲೇ ಮಾಡಿಸ್ತಾ ಇದೀವಿ. ಹೆಂಗೆ ನಾವು ನಿಮ್ಮನ್ನು ಪೂಜಿಸುವ ಭಾಗ್ಯ ನನದು, ಯಾವತ್ತು ಕೈ ಮುಗಿವೆ ಮಾ ಸ್ವಾಮಿ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ ನಂತರಲ್ಲಿ ನಮಸ್ಕಾರ ಎಲ್ರಿಗೂ. ಸೊ ಇವತ್ತು ನಾವಿದ್ದೀವಿ ಟರ್ಮಿನಲ್ 2 ಬ್ಯಾಂಗ್ಳೂರ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ. ಯಾಕೆ ಅಂತ ಅಂದ್ರೆ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ? ದುಬೈಗೆ ಹೋಗ್ತಾ ಇದೀವಿ. ನಾವು ತುಂಬಾ ಜನಕ್ಕೆ ಸ್ಟೋರಿ ಹಾಕಿ ತುಂಬಾ ಇರಿಟೇಟ್ ಮಾಡ್ಬಿಟ್ಟಿದೀವಿ, ತುಂಬಾ ಕಾಯಿಸೋದಕ್ಕೂ ಆಗಲ್ಲ. ಸೊ ಹಂಗಾಗಿ ಇವಾಗ ಒಂದೇ ಸಲ ಹೇಳ್ಬಿಟ್ಟಿದೀವಿ. ಸೊ ನಾವಿವತ್ತು ಆಕ್ಚುಲಿ 3 ಜನ ದುಬೈಗೆ ಹೋಗ್ತಾ ಇದೀವಿ. ಸೊ ಇವಾಗ ಹೋಗಿ ನಾವು ಚೆಕ್ ಇನ್ ಆಗ್ಬೇಕು. ಸೊ ಬನ್ನಿ ಹೋಗೋಣ, ಜಾಸ್ತಿ ಲೇಟ್ ಮಾಡೋದು ಬೇಡ. ಈ ಸಲ ಏನೋ ಇದೆ ಅಂತಂದ್ರಲ್ಲ, ಇಮಿಗ್ರೇಷನ್ ಇದೆ, ಪ್ಲಸ್ ಹೇರ್ ಶೋ ಇರೋದ್ರಿಂದ ಇವತ್ತು 9 ಗಂಟೆಗೆ ಇದ್ದಿದ್ದ ಫ್ಲೈಟು ನಮಗೆ 7:15 ಇದೆ. ಸೊ ಅದಕ್ಕೆ ಬೆಳಗಿನ ಜಾವ 5:15 ಬಂದಿದ್ದೀವಿ. ನೈಟ್ ಎಲ್ಲ ನಿದ್ದೆನೇ ಬಂದಿಲ್ಲ, ನಿದ್ದೆನೇ ಮಾಡಿಲ್ಲ. ಇವಾಗ ನಾವು ಲಗೇಜ್ನ ಹಾಕ್ತಾ ಇದ್ದೀವಿ. ನಮಗೆ ಇಲ್ಲಿ ಒಬ್ಬರು ಕನ್ನಡದವ್ರು ಸಿಕ್ಕಿದ್ದಾರೆ. ಪಾಪ ತುಂಬ ಚೆನ್ನಾಗಿ ಕನ್ನಡ ಮಾತಾಡಿಸ್ತಿದ್ದಾರೆ. ಆ್ಯಕ್ಚುಲಾಗಿ ಅವರು ನಮ್ಮ ಫ್ಯಾನ್ ಅಂತೆ. ಸರ್ ಇಲ್ಲಿ ವಿಡಿಯೋ ಮಾಡೋಗಿಲ್ಲ, ನಮ್ಮನ್ನ ತೋರಿಸೋಗಿಲ್ಲ ಅಂತಂದರು. ಸೊ ಅದಕ್ಕೆ ಅವ್ರು ಹೋದ್ಮೇಲೆ ವಿಡಿಯೋ ಮಾಡ್ತಾಯಿದ್ದೀವಿ. ಇಲ್ಲೇನೋ ಪ್ರಾಬ್ಲಮ್ ಆಗಿದೆ, ಇದು ಪ್ರೊಸೆಸಿಂಗ್ ಆಗ್ತಾಯಿಲ್ಲ. ಸೊ ವೆಯ್ಟ್ ಮಾಡ್ತಿದ್ದೀವಿ. ಆ್ಯಂಡ್ ನಮ್ಮ ಬೋರ್ಡಿಂಗ್ ಪಾಸ್ ಕೂಡ ಸಿಕ್ಕಿದೆ. ಏನೋ ನೋಡ್ತಾ ಡೀಪಾಗಿ ನಿಂತ್ಕೊಬಿಟ್ಟವ್ರು. ಏನ್ರಿ ನೋಡ್ತಾ ಇದ್ದೀರಾ? ಫಸ್ಟ್ ಟೈಮ್ ಲೈಫಲ್ಲಿ ಸ್ಟ್ಯಾಂಪ್ ಹಾಕಿದ್ದಾರೆ, ಗೊತ್ತಾ? ಸ್ಟ್ಯಾಂಪಾ? ಸೀಲ್ ಅದು ಸ್ಟ್ಯಾಂಪ್ ಅಲ್ಲ. ಸೀಲ್ಗೂ ಸ್ಟ್ಯಾಂಪ್ಗೂ ವ್ಯತ್ಯಾಸ ಗೊತ್ತಿಲ್ಲ. ದುಬೈಗೆ ಹೋಗೋ ಖುಷಿ ಏನೇನೋ ಮಾತಾಡ್ತವ್ರೆ. ಅದು ಏನಂತಾರೆ, ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ಬಿಟ್ಟಿದೆ ನೋಡಿ. ಪ್ರಸಾದ್ ಅವ್ರ ಪಾಪ ಆರಾಮಾಗಿದ್ದಾರೆ, ನಾವ್ ಹಂಗಿಲ್ಲ. ಪಾಪ ಅವ್ರಿಗೆ ಬ್ಲಾಗರ್ಸ್ ಜೊತೆ ಬಂದ್ಬಿಟ್ಟು ಕಷ್ಟ ಆಗ್ಬಿಡ್ತಾರಲ್ಲ ಇವರು ಅಂತ. ಸೊ ಇವಾಗ ತಾನೇ ಇಮಿಗ್ರೇಷನ್ ಮುಗೀತು. ಇಮಿಗ್ರೇಷನ್ ಮಾಡೋರು ಫಸ್ಟ್ ಟೈಮ್ ನನ್ನ ಪಾಸ್ಪೋರ್ಟ್ ಅಲ್ಲಿ ಸೀಲ್ ಹಾಕ್ಸ್ಕೊಂಡಿದೀನಿ, ಕರೆಕ್ಟಾ? ಸೀಲ್ ತಾನೆ. ಅಂಡ್ ಇನ್ನೊಂದು ಇಮಿಗ್ರೇಷನ್ ಅಲ್ಲಿ ಹೆಂಗಿರ್ತಾರೆ ಅಂತಂದ್ರೆ, ಅದನ್ನೇ ಹೇಳ್ತಿದ್ದೆ ಇವಾಗ. ಫುಲ್ ಹೆಂಗೆ ಏನೋ ಯಾಕೆ ನನ್ ಕೇಳಿದ್ ಹೆಂಗ್ ಗೊತ್ತಾ? ಎಲ್ಲಿಗೆ? ದುಬೈ. ಏನಕ್ಕೆ? ಟ್ರಿಪ್ಪು ಅಷ್ಟೇ. ನನಗೇನಂದ್ರು ಗೊತ್ತಾ? ಟ್ರಿಪ್ಪಾ ದುಬೈಗ? ಹ್ಞೂ ಅಂದೆ. ಹಿಂಗಂತವ್ರೆ ಹೋಗು ಅಂತಾನು ಹೇಳ್ತಿಲ್ಲ. ಅದು ಹೇಳೋದು ಚೆನ್ನಾಗಿ ಹಿಂಗಂತವ್ರೆ. ಯಪ್ಪ ನನಗೇನು ರೆಸ್ಪೆಕ್ಟ್ ಇಲ್ವ ಇಲ್ಲಿ ಅಂತ ಅನ್ಕೊಂಡೆ. ನಿನಗಲ್ಲ, ಯಾರಿಗೂ ರೆಸ್ಪೆಕ್ಟ್ ಇಲ್ಲ. ಹಿಂಗವ್ರೆ ಮೇ ಬಿ ಬೆಳಿಗ್ಗೆ ಹೆಂಡತಿ ಜೊತೆ ಜಗಳ ಆಡ್ಕೊಂಡ್ ಬಂದಿರ್ಬೇಕು ಇವ್ರು ಅಂತ ಅನ್ಕೊಂಡೆ. ಇನ್ನೂ ಹೆಂಡತಿ ಜೊತೆ ಜಗಳ ಆಡಕ್ ಆಗಿಲ್ಲ, ಫೋನಲ್ಲಿ ಆಡಿರ್ತಾರೆ ಮೋಸ್ಟ್ಲಿ. ಫೋನಲ್ಲಿ ಆಡೋಕ್ಕಾಗಲ್ಲ ಅಂತ ಯಾರು ಹೇಳಿದ್ರಾ? ಸೊ ನೋಡ್ಕೊಳ್ಳಿ ನಮ್ಮ ಟರ್ಮಿನಲ್ 2 ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲಿ ನೋಡಿದ್ರು ಬರೀ ಗ್ರೀನರಿನೇ. ಇಲ್ಲಿ ಹಿಂದೆ ಫಾಲ್ಸ್ ಸೌಂಡ್ ಬರ್ತಾ ಇದೆ. ಇದೇ ನೋಡ್ಕೊಳ್ಳಿ ನಾವು ಹೋಗ್ತಾ ಇರುವಂಥ ಫ್ಲೈಟ್. ಇವ್ರು ವ್ಲಾಗ್ ಮಾಡೋಕೆ ರೆಡಿ ಮಾಡ್ಕೋತವ್ರೆ. ನಾನು ಎಲ್ಲೆಲ್ಲಿ ಫೋನ್ ಎತ್ತುತ್ತೀನಿ ಅವಾಗ ನೆನಪಾಗುತ್ತೆ ಇವ್ರಿಗೆ ವ್ಲಾಗ್ ಮಾಡಬೇಕು ಅಂತ. ಇಲ್ಲ ಅಂತಂದರೆ ಗೊತ್ತೇ ಆಗಲ್ಲ ಇವ್ರಿಗೆ. ಜನಸಾಗರ ಗೈಸ್, ಜನಸಾಗರ ನೋಡಿ. ನನಗೂ ಮೈಕ್ ಕೊಟ್ಬಿಡ್ತಾರೆ, ಮಾತಾಡಪ್ಪ ಅಂತ ಅಂದ್ಬಿಟ್ಟು. ಒಳಗಡೆ ಹೋದ್ಮೇಲೆ ನಾನು ಇಲ್ಲಿ ತಿರುಗಿ ಗಗನ ಸಖಿಯರ್ನ ನೋಡ್ತೀನಿ. ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಗಗನ ಸಖಿಯರು ಹೇಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ. ಅವ್ರ ಕಡೆ ಅವ್ರದ್ದು ಬಟ್ಟೆನೇ ಹಾಕೋಗ್ಬಿಟ್ಟವ್ರೆ. ನೋಡಿ ಗೈಸ್, ಎಷ್ಟೊಂದು ಚೆನ್ನಾಗಿ ಮಾತಾಡಿಸ್ತಾರೆ ಅವರು. ಗುಡ್ ಮಾರ್ನಿಂಗ್. ಯಾ, ಥ್ಯಾಂಕ್ ಯು ಗೈಸ್. ನೋಡಿ ಯಾವ ಕಡೆ ಒಳಗಡೆ ಬಂದ್ವಿ, ಹುಡುಕಾಡ್ತಾ ಇದೀವಿ ಎಲ್ಲಿದೆ ಅಂತ. ಹಿಂದೆ ಇಷ್ಟೊಂದು ದೊಡ್ಡದಾಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಲ್ಲಿ ರೂಮ್ಸ್ ಎಲ್ಲ ಡಿವೈಡ್ ಆಗಿದೆ. ಆ ಕಡೆ ಬಿಸ್ನೆಸ್ ಕ್ಲಾಸ್, ಇದು ನಮ್ಮದು ಎಕಾನಮಿ ಕ್ಲಾಸ್. ಫೈನಲಿ ನಮ್ಮ ಸೀಟ್ನ ಹುಡಿಕೊಂಡು ಬಂದು ಕೂತ್ಕೊಂಡ್ವಿ. ಬಂದ ತಕ್ಷಣ ಹೆಡ್ಫೋನು, ಬೆಡ್ಶೀಟ್ ಎಲ್ಲ ಕೊಟ್ಬಿಟ್ಟವ್ರೆ ಗೈಸ್. ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಹೋಗ್ತಾ ಇರೋದು. ಅದಕ್ಕಲ್ಲ, ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಹೋಗ್ತಾರೆ ಅಂತ ಕೊಟ್ಟಿಲ್ಲ, ನಿದ್ದೆ ಮಾಡೋಂಥ ನಿನ್ನಂತ ಹುಡುಗ ಬರ್ತಾರೆ ಅಂತ ಇರಿಟೇಟ್ ಆಗಬಾರ್ದು. ಈ ಸಲ ನಿದ್ದೆ ಮಾಡೋಣ. ನೋಡಿ ಇಲ್ಲಿ ಟಿ ವಿ ಎಲ್ಲ ಕೊಟ್ಬಿಟ್ಟವ್ರೆ, ಸ್ಕ್ರೀನ್ ಎಲ್ಲ ಇದೆ. ಇಲ್ಲಿ ಆರಾಮಾಗಿ ನಮ್ಮ ಫ್ಲೈಟ್ ಎಲ್ಲೆಲ್ಲಿ ಹೋಗ್ತಿದೆ ಅಂತ ಟ್ರ್ಯಾಕ್ ಮಾಡಿಕೊಂಡು ಕೂತ್ಕೋಬೋದು. ಸೊ ಗೈಸ್, ನಾನು ಮಲ್ಕೊಬಿಟ್ಟಿದ್ದೆ. ಯಾಕಂತ ಅಂದರೆ ಏರ್ಪೋರ್ಟಲ್ಲಿ ಅಲ್ಲಿ ಪರ್ಫ್ಯೂಮ್ಸ್ನೆಲ್ಲ ಟ್ರಯಲ್ಗೆ ಇಟ್ಟಿದ್ರು, ಫ್ರೀಯಾಗಿ ಸಿಕ್ತು ಅಂತ ಅಂದ್ಬಿಟ್ಟು ಟೆಸ್ಟಿಂಗ್ ನೋಡೋಣ ಅಂದ್ಬಿಟ್ಟು ಮೈಗೆಲ್ಲ ಹೊಡ್ಕೊಬಿಟ್ಟು ತಲೆನೋವು ಹೋಗ್ಬಿಟ್ಟೈತೆ, ಯಾಕೋ ಗೊತ್ತಿಲ್ಲ. ಆ್ಯಂಡ್ ಎದೋಳಿಸ್ಬಿಟ್ಟು ಮೆನ್ಯೂ ಕೊಟ್ಟರು. ಮೆನ್ಯೂ ನೋಡಿದ ತಕ್ಷಣ ನಿಜವಾಗ್ಲೂ ಶಾಕ್ ಆಯ್ತು ನನಗೆ. ಬಿಕಾಸ್ ನೋಡಿ, ಇವಾಗ ನಿಮಗೂ ಶಾಕ್ ಆಗುತ್ತೆ.
ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಕನ್ನಡ ಮೆನ್ಯೂ. ನಮ್ಮ ಡೊಮೆಸ್ಟಿಕ್ ಫ್ಲೈಟ್ಸಲ್ಲಿ ಇಲ್ಲ. ಡೊಮೆಸ್ಟಿಕ್ ಫ್ಲೈಟ್ಸಲ್ಲಿ ನಮ್ಮ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದಲ್ಲಿರೋಂಥ ಎಷ್ಟೋ ಹೋಟ್ಲುಗಳಲ್ಲಿ ಕನ್ನಡ ಮೆನ್ಯೂನೇ ಇರಲ್ಲ, ಕೇಳಿದ್ರು ಕೊಡಲ್ಲ. ನಾನಂತೂ ಎಲ್ಲೇ ಹೋದ್ರೂ ಕೂಡ ಕನ್ನಡ ಮೆನ್ಯೂ ಕೇಳ್ತೀನಿ, ನೀವು ಕೇಳಿ. ಆ್ಯಂಡ್ ಕನ್ನಡ ಬೋರ್ಡ್ ಏನಾದರೂ 60% ಇಲ್ಲ ಅಂತಂದರೆ ದಯವಿಟ್ಟು ಕ್ವಶನ್ ಮಾಡಿ ಹಾಕ್ಸಿ. ಅದು ನಮ್ಮ ಕರ್ತವ್ಯ, ಕನ್ನಡಿಗರಾಗಿ ನಾವಿರೋದು. ನಾವು ಇಲ್ಲಿ ನಮ್ಮ ಕನ್ನಡ ಭಾಷೆ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ಅರಬಿಕ್ ಕೂಡ ಇದೆ, ಇಂಗ್ಲೀಷ್ ಕೂಡ ಇದೆ, ಹಿಂದಿ ಇಲ್ಲ, ಬರೀ ಕನ್ನಡ ಇದೆ. ನಾನು ಹೇಳೋದಿಷ್ಟೇ, ನಾವು ಕನ್ನಡ ಪ್ರೇಮಿ ಅಷ್ಟೇ, ಯಾವುದೇ ಬೇರೆ ಭಾಷೆ ವಿರೋಧಿ ಅಂತೂ ಅಲ್ಲ. ಸೊ ನಮ್ಮ ಭಾಷೆ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇವಾಗ ಆರ್ಡರ್ ಮಾಡಬೇಕು, ಏನಾದರೂ ಬರುತ್ತೆ ಅದನ್ನ ತಿನ್ಕೊಂಡು ಇನ್ನೊಂದು ಅವರ್ ಆಯಿತಾ, ಇನ್ನೊಂದು ಅವರ್, ಒಂದು 2 ಅವರ್ ಮೇಲೆ ಇನ್ನೂ 2 ಅವರ್ ಐತೆ. ಒಂದು ನಿದ್ದೆ ಮಾಡಿಕೊಂಡು ಹೋಗಬೇಕು. ಅಷ್ಟೋ ತನಕ ಕನ್ನಡ ಫಿಲಮ್ ಕೂಡ ನೋಡ್ತಿದ್ದೀವಿ ನೋಡಿ, ಕನ್ನಡ ಫಿಲಮ್ ಕೂಡ ಬರುತ್ತೆ ಇಲ್ಲಿ. ಫೈನಲಿ ನಮ್ಮ ಬ್ರೇಕ್ಫಾಸ್ಟ್ ಬಂತು ನೋಡಿ. ಏನೇನು ಕೊಟ್ಟಿದ್ದಾರೆ ಅಂತ ಇದೇನೋ ಗೊತ್ತಿಲ್ಲ. ಏನು ಐಸ್ ಕ್ರೀಮ್. ಐಸ್ ಕ್ರೀಮ್. ನಿಮಗೆ ಐಸ್ ಕ್ರೀಮ್ ಒಳಗಡೆ ಜಾಮ್ ಹಾಕಿರ್ತಾರ. ಇದು ಏನೋ ಗೊತ್ತಿಲ್ಲ. ಇದು ಕೀರು, ಇದು ಎಗ್ಗು, ಇದು ಚಿಕನ್. ಇದು ಚಿಕನ್ನು. ಪರೋಟ ನೋಡಿ ಎಷ್ಟು ದಪ್ಪ ಇದೆ ಯಪ್ಪ. ಚಿಕ್ಕ ಮಕ್ಕಳು ಆಟಾಡೋ ಥರ ಇಲ್ವ ಇದು. ಆ್ಯಂಡ್ ಇದೊಂದು ಬನ್ ಕೊಟ್ಟವ್ರೆ, ಬನ್ ಕಡಿ ಅಂದ್ಬಿಟ್ಟು. ಇದು ಯಾವುದಿದು, ಇದೇನೋ ರಸ್ಕ್ ಥರ ಇದೆ, ಇದೇನು ಅಂತ ಗೊತ್ತಿಲ್ಲ. ಮತ್ತು ಒಂದು ವಾಟರ್ ಬಾಟಲು ಮತ್ತು ಬೆಣ್ಣೆ. ಗೈಸ್ ನೋಡಿ, ನಾವು ಈಗ ತಾನೇ ಲ್ಯಾಂಡ್ ಆದ್ವಿ. ನಮ್ಮ ಹೆಸರನ್ನ ಇಟ್ಕೊಂಡು ಇಲ್ಲಿ ನಿಂತ್ಕೊಂಡಿರ್ತಾರೆ. ನಂದು ಮಿಸ್ಟರ್ ಏನಂತ ಬಂದಿತ್ತು, ಮಿಸ್ಟರ್ ಯಶವಂತ್ ಗವಿಸಿದ್ದಯ್ಯ ಅಂತ ಬಂದಿತ್ತು. ಇವ್ರದ್ದು ಮನೋಜ್ ಜೋಶಿ. ಸೊ ಇವಾಗ ತಾನೇ ಬಂದಿದ್ದೀವಿ. ಯಾಕೆ ಇವ್ರು ಬಂದಿರೋದು? ನಮ್ಮನ್ನ ವೆಲ್ಕಮ್ ಮಾಡಿ ನಮ್ಮ ಲಗೇಜ್ ಎಲ್ಲ ಮೈಕಲ್ ಮಾಡ್ಕೊಳ್ಳಿ. ಹಾಂ, ಅವರೇ ನಮ್ಮ ಲಗೇಜ್ ಎಲ್ಲ ಎತ್ಕೊಬಂದು ಕೊಡ್ತಾರಾ? ಅವರೇ ನಮ್ಮ ಲಗೇಜ್ ಎಲ್ಲ ಕರ್ಕೊಂಡು ಹೋಗ್ತಾರೆ. ಬರೋ ಕಡೆ ಇಮಿಗ್ರೇಷನ್ ಅದು ಇದು ಎಲ್ಲದಕ್ಕೂ ಅವರೇ ಕರ್ಕೊಂಡು ಹೋಗಿ ಇದು ಮಾಡ್ತಾರೆ. ಅದಕ್ಕೂ ಪೇ ಮಾಡಬೇಕು. ಗೊತ್ತು, ಅದು ನಮಗೆ ಗೊತ್ತು ಅಲ್ವಾ, ಅಂದ್ರೆ ಈಸಿ ಆಗುತ್ತೆ. ಇಲ್ಲಿ ನಮಗೆ ಗೊತ್ತಿರಲ್ಲ. ಓಕೆ ಹುಡ್ಕೊಂಡು ಹೋಗುವಂಥದ್ದು ಇರಲ್ಲ. ಗೈಸ್ ಇಲ್ಲಿ ನೋಡಿ ಲಿಫ್ಟ್ ಎಲ್ಲ ಹೇಗಿದೆ ಅಂತ. ಲಿಫ್ಟ್ ಅಂತ ಕೇಳ್ತಿದ್ದಲ್ಲ, ಅದೇ ಲಿಫ್ಟಲ್ಲಿ ಬರ್ತಿದ್ದೆ ನೋಡು. ಗೈಸ್ ನೋಡಿ ಇಲ್ಲಿ ಚಿಕ್ಕದಾಗಿ ವಾಟರ್ ಫಾಲ್ಸ್ ಥರ ಮಾಡಿದ್ದಾರೆ. ಪ್ರೀಶಿಯಸ್ ಆಗಿದೆಲ್ಲ ಲಿಫ್ಟು. ಇಷ್ಟು ದೊಡ್ಡ ಲಿಫ್ಟು ಇವಾಗೇ ಫಸ್ಟ್ ಟೈಮ್ ನೋಡ್ತಿರೋದು. ಒಂದು ರೌಂಡ್ ಹಾಕೊಂಡ್ಬಿಟ್ಟೆ ನಾನು ಅದಕ್ಕೆ ಹೇಳಿದ್ದು ಈ ವ್ಲಾಗನ್ನ ಅವನಲ್ಲೂ ಕೂಡ ನೋಡಿ, ನಮ್ಮಲ್ಲೂ ಕೂಡ ನೋಡಿ. ಯಾಕೆಂದರೆ ಇದು ನನ್ನಲ್ಲಿ ಮಿಸ್ ಆಗಿದೆ, ಇವನ್ ಒಂದು ವ್ಲಾಗಲ್ಲಿದೆ. ಹಾಗೆ ಅವ್ನ ವ್ಲಾಗಲ್ಲಿ ಮಿಸ್ ಆಗಿರೋದು ನನ್ನ ವ್ಲಾಗಲ್ಲಿ ಇರುತ್ತೆ. ಸೊ ಇಬ್ಬರು ವ್ಲಾಗ್ ನಾವು ವಾಚ್ ಮಾಡೋದನ್ನ ಮರಿಬೇಡಿ. ಗೈಸ್ ಇಲ್ಲಿ ನೋಡಿ, ಗಡಿಯಾರ ಕೂಡ ರೋಲೆಕ್ಸ್ ಗಡಿಯಾರ ಹಾಕ್ಸವ್ರೆ, ಅಥವಾ ಬ್ರ್ಯಾಂಡಿಂಗ್ ಮಾಡ್ತಾರೋ ಗೊತ್ತಿಲ್ಲ. ರೋಲೆಕ್ಸ್ ಅಂತ ಇತ್ತು. ಪೇರ್ ಡಿಲ್ಲಿದಾ? ಇಲ್ಲ, ಅವ್ರಿದೆ. ಹೌದಾ? ರೋಲೆಕ್ಸ್ ಅವ ಪೇರು ಡಿಲ್ಲಿದ. ನೀವೆಲ್ಲ ರೋಲೆಕ್ಸ್ ವಾಚ್ ಹಾಕೊಂಡ್ರೆ ನಾವು ರೋಲೆಕ್ಸ್ ಗಡಿಯಾರ ನೋಡ್ತಿದ್ದೀವಿ. ಹಿಂಗೆ ನೀನು ಹೋಯ್ತಾ ಮತ್ತೆ ಹೆಂಗೆ ಹೋಯ್ತಿದ್ದ. ಎಷ್ಟು ನಿಶಬ್ದವಾಗಿದೆ ಅಲ್ವಾ? ನಮ್ಮ ಬೆಂಗಳೂರು ಇನ್ನೂ ಚೆನ್ನಾಗಿದೆ. ಹೌದು, ನಮ್ಮ ಬೆಂಗಳೂರು ಏರ್ಪೋರ್ಟ್ ಚೆನ್ನಾಗೈತೆ. ಬಟ್ ಇದು ಏನೋ ಹೊಸ ಜಾಗ ಅಂತ ನಮಗೆ ಫೀಲ್ ಆಗ್ತಿಲ್ಲ ಅಲ್ಲ? ಸೇಮ್ ನಮ್ಮ ಬೆಂಗಳೂರು ಆಚೆ ಹೋದ್ಮೇಲೆ ಫೀಲ್ ಆಗುತ್ತೆ. ಬಂದಿದ ತಕ್ಷಣ ನಮ್ಮ ಲಗೇಜ್ ಎತ್ಕೊಳ್ಳೋಕ್ಕೂ ಮುಂಚೆ ಈ ಥರ ಮೆಟ್ರೋದಲ್ಲಿ ಬರ್ಬೇಕು ನಾವು. ಸೊ ಅದಕ್ಕೆ ನಮಗೆ ಕಷ್ಟ ಆಗಬಾರ್ದು ಅಂತ ಅಂದ್ಬಿಟ್ಟು ಅವ್ರಿಗೆ ಪೇ ಮಾಡಿ ಅವ್ರನ್ನ ಫಸ್ಟೇ ಬುಕ್ ಮಾಡ್ಕೊಬಿಟ್ಟಿದ್ವಿ. ಅದಕ್ಕೇನಂತಾರೆ ಅದು ಗೊತ್ತಿಲ್ಲ ನೋಡಿ. ಎಷ್ಟು ಡೀಸೆಂಟ್ ಆಗಿದೆ, ಫುಲ್ಲು ಖಾಲಿ ಆ್ಯಂಡ್ ಒಂಥರ ಚೆನ್ನಾಗಿದೆ. ನನಗೆ ಆಶ್ಚರ್ಯ ಆಗ್ತೈತೆ ಇವಾಗ ನಾವು ಅಂದರೆ ಏರ್ಪೋರ್ಟಿಗೆ ಬಂದು ಮತ್ತೆ ಟ್ರೈನಲ್ಲಿ ಹೋಗ್ತಿದ್ದೀವಲ್ಲ ಅಂತ. ಡೈರೆಕ್ಟ್ ಇಲ್ಲಿ ಎಲ್ಲ ಕಡೆಗೂ ಇದು ಮೆಟ್ರೋ ಇದೆಯಾ? ಎವ್ರಿವೇರ್ ಆಲ್ಮೋಸ್ಟ್. ಒಂದು ಬೋಗಿಯಿಂದ ಇನ್ನೊಂದು ಬೋಗಿಗೆ ಹೋಗೋಕ್ಕಾಗಲ್ಲ, ಕ್ಲೋಸ್ ಆಗಿದೆ. ನನಗೆ ಇವಾಗ ಗೊತ್ತಾಯಿತು ಇವರು ಯಾಕೆ ಬಂದಿರೋದು ಅಂತ. ಅಂದರೆ ಇವ್ರು ಇರೋದ್ರಿಂದ ನಮಗೆ ಬೇಗ ಎಲ್ಲ ಕೆಲಸ ಆಗುತ್ತೆ, ಫಾಸ್ಟ್ ಟ್ರ್ಯಾಕ್ ಥರ ವರ್ಕ್ ಆಗ್ತಾರೆ. ಮತ್ತು ನಮ್ಗೆ ಇಲ್ಲೇನು ಗೊತ್ತಿರೋದಿಲ್ಲ ಅಲ್ವಾ, ಸೊ ಇವರೆಲ್ಲ ನಮಗೆ ಗೈಡ್ ಮಾಡ್ತಾರೆ. ಅಲ್ಲೊಂದು ಅಷ್ಟು ಮಾತಾಡ್ತಾರೆ, ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ಹೌದೌದು, ಮತ್ತು ಎಲ್ಲರೂ ತುಂಬ ಚೆನ್ನಾಗವ್ರೆ ಗೈಸ್. ಹುಡುಗಿರು ಅಂತೂ ಸಖತ್ತಾಗವ್ರೆ. ಅಲ್ಲಪ್ಪ ಅವ್ರ ಬ್ಯೂಟಿ ಹೋಗ್ಲು ಕಳಿಸ್ತೀನಿ. ಆ್ಯಂಡ್ 10 GB ಡೇಟಾ ಫ್ರೀ ಕೊಟ್ಟಿದ್ದಾರೆ, ಸಿಮ್ ಕಾರ್ಡ್ ಫ್ರೀ ಕೊಟ್ಟಿದ್ದಾರೆ. ಈ ಸಿಮ್ ಕಾರ್ಡಲ್ಲಿ ಒಂದು ದಿನಕ್ಕೆ 10 GB ಡೇಟಾ ಬರುತ್ತೆ. ಅದಾದ್ಮೇಲೆ ನಾವು ಬೇಕು ಅಂದರೆ ರೀಚಾರ್ಜ್ ಮಾಡ್ತೀವಿ. ಒಂದು ದಿನದಲ್ಲಿ 10 GB ಖಾಲಿ ಆಗ್ಬಿಡ್ತಾ? ಒಂದು ದಿವಸ ಅಷ್ಟೇ. ಹಂಗಿರ್ಬಾರ್ದಿತ್ತು. ನಾವು ಎಷ್ಟು ದಿನ ಇರ್ತೀವಿ ಅಲ್ಲಿವರೆಗೂ ಇರಬೇಕಿತ್ತು. ಫೋನ್ ನಂಬರ್ ಕೊಟ್ಟಿಲ್ವಾ? ಕೊಟ್ಟಿದ್ದಾರಾ? ಕೊಟ್ಟರೆ ಓಕೆ. ಸೊ ಇಲ್ಲಿ ನಮ್ಮ ಲಗೇಜ್ ಬರುತ್ತೆ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ ಎಲ್ಲರೂ ಸೇರಿಕೊಂಡು. ಗೈಸ್ ಆಮೇಲೆ ನೋಡಿ ಇಲ್ಲಿ ಹಿಂದೆ ಹೋಗ್ತಿದ್ದಾರಲ್ಲ, ಇವರು ಮನೋಜ್ ಅಣ್ಣಂಗೆ ಬಂದಿರೋರು.
ಅವರು ಹುಡುಗ ಇವ್ರಿಗೆ ಬಂದಿರೋದು, ಕನ್ಫ್ಯೂಸ್ ಆಗಿದೆ. ಅಲ್ಲಿ ಇನ್ನೊಬ್ರು ಹುಡುಗಿ ಇದ್ದಾರೆ ನೋಡಿ, ಅವ್ರು ಇವರು ನನಗೆ ಬಂದಿರೋದು. ಯಾಕ್ರಿ ಇಷ್ಟೊಂದು ಮೋಸ ಮಾಡ್ತೀರಾ? ಇಲ್ಲ ಇಲ್ಲ ಸುಮ್ಮನೆ ಇರು. ಅವರು ನನ್ನ ಹೆಸರು ಅಪ್ಪ ನೋಡಿ, ನಮ್ಮ ಲಗೇಜ್ ಎಲ್ಲ ಏನೇನಿರುತ್ತೆ ಎಲ್ಲನೂ ಅವರೇ ಕ್ಲೀನಾಗಿ ಎತ್ಕೊಂಡು ಇಲ್ಲಿ ಇಟ್ಕೊಡ್ತಾರೆ. ಅಲ್ಲಿವರೆಗೂ ಎತ್ಕೊಬಂದು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಆಚೆ ಟ್ಯಾಕ್ಸಿವರೆಗೂ. ಫೈನಲಿ ಆಚೆಗೆ ಬಂದ್ವಿ. ಇಲ್ಲಿ ನೋಡಿ ಗೈಸ್, ಇಬ್ಬಿಬ್ರು ಬ್ಲಾಗರ್ ಒಟ್ಟಿಗೆ ಬಂದರೆ ಹಿಂಗೆ ಆಗೋದು. ನಮ್ಮ ಹೋಟೆಲ್ ಹತ್ರ ಬಂದ್ವಿ ನೋಡಿ. ಇದೇ ನಾವು ಸ್ಟೇ ಆಗಿರುವಂಥ ಹೋಟೆಲ್, ಸ್ಟೇ ಆಗ್ತಿರುವಂಥ ಹೋಟೆಲ್ಲು. ಹೋಟೆಲ್ ನೇಮ್ 4 Points ಅಂತ ನೋಡಿ. ಟ್ಯಾಕ್ಸಿ ಅಮೌಂಟ್ ಕೊಡೋದಕ್ಕೂ ನೋಡಿ, ಟ್ಯಾಕ್ಸಿ ಅಮೌಂಟ್ ಕೊಡೋದಕ್ಕೂ ಸ್ವೈಪಿಂಗ್ ಮಷಿನ್ ಇಟ್ಕೊಂಡಿದ್ದಾರೆ, ಮತ್ತು ಅವರೇ ಕೇಳ್ತಾರೆ ಟಿಪ್ ಕೊಡಿ ಅಂತ. 8 AED ಟಿಪ್ಸ್ ಕೊಡ್ತಾರೆ. ಎಷ್ಟು 8 AED ಅಂದರೆ ಇಟ್ಸ್ ಅರೌಂಡ್ 300 ರೂಪಾಯಿನಾ? ರುಪೀಸ್ ಪ್ರಕಾರ ಬಿಟ್ಟು ಟಿಪ್ಸ್ ಕೇಳ್ತಾರೆ ನೋಡಿ. ದುಬೈಲೂ ಕೂಡ ಟಿಪ್ಸ್ ಕೇಳ್ತಾರಂತೆ. ಬಿಲ್ಡಿಂಗ್ಸ್ ಸುತ್ತ ಎಲ್ಲಿ ತಲೆ ಎತ್ತಿದ್ರು ಬರೀ ಬಿಲ್ಡಿಂಗ್ಸ್ಗೆ ಕಾಣುತ್ತೆ ಇಲ್ಲಿ. ಕೇಳ್ಬಿಟ್ಟು ಟಿಪ್ಸ್ ಕೊಡ್ತಾರೆ. ಗೈಸ್, ಇವಾಗ ನಾವು ಚೆಕ್ ಇನ್ ಆದಮೇಲೆ ಇಲ್ಲೇ ನಮ್ಮ ಹೋಟೆಲಲ್ಲಿ ಸ್ಟಾರ್ಬಕ್ಸ್ ಇದೆ, ಅಲ್ಲಿಗೆ ಬಂದ್ವಿ. ಬಿಕಾಸ್ ನಾವು ಫ್ಲೈಟಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ದು, ಒಂದು ಕಾಫಿ ಕೂಡ ಕುಡ್ದಿಲ್ಲ ಬೆಳಗ್ಗೆಯಿಂದ. ಸೊ ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ ಸ್ಟಾರ್ಬಕ್ಸ್ಗೆ. ಏನು ತಗೊಳ್ಳೋದು ಅಂತ ಗೊತ್ತಿಲ್ಲ. ಇವಾಗ ನೀನೇನಾದರೂ ತಗೊಳ್ಳುವಂತೆ ಫಸ್ಟ್ ಸಿಮ್ ಕಾರ್ಡ್ ತಗೊಳ್ಳಲ್ಲ. ಸಿಮ್ ಕಾರ್ಡ್ ಫ್ರೀ ವೈಫೈ ಇದೆ ಇಲ್ಲಿ. ಇಲ್ಲಿದೆ, ಬೇರೆ ಕಡೆ ಹೋದಾಗ ಏನ್ ಮಾಡ್ತೀಯಾ? ಇವತ್ತೆಲ್ಲೂ ಹೋಗೋದಲ್ಲ ನಾವು, ರೂಮ್ ಹುಷಾರು. ಇಂಟರ್ನ್ಯಾಷನಲ್ ರೋಮಿಂಗ್ ಆಕ್ಟಿವೇಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾನು ಹುಷಾರಪ್ಪ, ನಿಮ್ಮ ಹತ್ರ ಹಾಸ್ಪಿಟಲ್ ಆನ್ ಮಾಡಿಸ್ಕೊಂಡ್ರೆ ಸಾಕು. ಸುಮ್ಮನೆ ನೀನು ಯಾರು ಅಂತ ಮಾಡೋದು ಗೊತ್ತಿಲ್ಲ. ಇವರು ತಗೊಂಡವ್ರೆ ಸುಮ್ಮನೆ. ನಾನೇ ತಗೊಂಡು ಸುಮ್ಮನೆ 1400 ರೂಪಾಯಿನ 1600 ರೂಪಾಯಿ ತಗೊಳ್ಳೋದು. ನೋಡಿ ಗೈಸ್, ಅರ್ಜೆಂಟ್ ಅಲ್ಲಿ ಹುಡುಗ ಏನೋ ಫ್ಲೋನಲ್ಲಿ ಹೇಳಕ್ ಹೋಗ್ಬಿಟ್ಟು ಡೋರ್ ಕ್ಲೋಸ್ ಮಾಡ್ಕೊಂಡಿದ್ದೆ, ಇವಾಗ ಕಾಲಲ್ಲಿ ಇಟ್ಕೊಂಡವನೆ. ಕೆಳಗಡೆ ಸ್ಟಾರ್ಬಕ್ಸ್ ಅಲ್ಲಿ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಇವಾಗ ನಮ್ಮ ರೂಮ್ ಅಲ್ಲಿ ಇರುವಂತ ವಾಶ್ರೂಮ್ ಟೂರ್ ಮಾಡೋಣ ಅಂತ ಬಂದಿದೀವಿ. ಸೊ ಬನ್ನಿ, ನಮ್ಮ ರೂಮ್ ನ ವಾಶ್ರೂಮ್ ಟೂರ್ ತೋರಿಸ್ತೀನಿ. ಅಲ್ಲ, ಕಾಫಿ ಕುಡಿದ್ಬಿಟ್ಟು ಎಲ್ಲ ಕಳ್ಸಕ್ ಹೋಗ್ತಾ ಇದೀಯಾ? ಸ್ಟಾರ್ಟಿಂಗ್ ಹಿಂಗ್ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಬಾತ್ ಟಬ್ ಇದೆ, ಬಾತ್ ಟಬ್ ಇರುತ್ತೆ, ಅಂಡ್ ಇಲ್ಲಿ ಹ್ಯಾಂಡ್ ವಾಶ್ ಇರುತ್ತೆ. ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಕೆ ಕೊಟ್ಟಿದ್ದಾರೆ. ಅಂಡ್ ಇಂಟ್ರೆಸ್ಟಿಂಗ್ ಥಿಂಗ್, ನಾನು ಇದನ್ನ ತೋರಿಸ್ಬೇಕು ಅಂತಾನೆ ವಾಶ್ರೂಮ್ ಟೂರ್ ಮಾಡ್ತಾ ಇರೋದು. ನೀವು ಒಳಗಡೆ ಬಂದ್ಬಿಡಿ. ಇಲ್ಲಿ ನೋಡಿ, ಇದು ನಿಮಗೆ ಗೊತ್ತೇ ಇದೆ. ಇದೇನು ಅಂತ ಯೋಚನೆ ಮಾಡ್ತಿದ್ದೀರಾ? ಇದ್ ಹೆಸರು ಬಿಡೆ ಅಂತ. ಬಿಡೆ ಅಂತ ಅಂದ್ರೆ ಇಲ್ಲಿ ಆದ್ಮೇಲೆ ಇಲ್ಲಿ ವಾಶ್ ಮಾಡ್ಕೊಳಕಂತ ಇದ್ದು, ಹ್ಯಾಂಡ್ ವಾಶ್ ಇರ್ಬೋದೇನೋ ಅಂತ ನಾವು. ಇಲ್ಲೂ ಇದೆಲ್ಲ ಎರಡೆರಡು ಯಾಕೆ? ನಾನೇನ್ ಅನ್ಕೊಂಡೆ ಗೊತ್ತಾ, ಇದು ಹ್ಯಾಂಡ್ ವಾಶ್ ಅಥವಾ ಲೆಗ್ ಏನಾದ್ರು ವಾಶ್ ಮಾಡ್ಕೊಳಕ್ಕೆ, ಇದು ಫೇಸ್ ವಾಶ್ ಮಾಡ್ಕೊಳಕ್ಕೆ ಅಂತ. ಆಕ್ಚುಲಿ ಫಸ್ಟ್ ನಾನು ಅನ್ಕೊಂಡಿದ್ದು ಸುಸ್ಸು ಮಾಡೋದಕ್ಕೆ ಇರ್ಬೋದು ಅದು ಅಂತ ನಾನು ಅನ್ಕೊಂಡೆ ಫಸ್ಟ್. ಇಲ್ಲೇ ಆಗುತ್ತಲ್ಲ ಇದು ಕೊಟ್ಟಿದ್ದಾರೆ. ಸದ್ಯ ಬಚಾವಾದ್ವಿ ನಾವು. ನಮ್ಗೆ ಕಾಫಿ ಮಾಡ್ಕೊಳಕ್ಕೆ ಮಗ್ಗು ಮತ್ತೆ ಕಾಫಿ ಪೌಡರು, ಮತ್ತೆ ಇಲ್ಲಿ ನೋಡಿ ಮಿಲ್ಕ್ ಹೇಗಿದೆ. ಇಲ್ಲಿ ಇದು ಮಿಲ್ಕ್ ಇಷ್ಟೇ ಎಷ್ಟಿದೆ. ಚೆಲ್ಲೋಯ್ತು ಅಂತ ಬರೀ ಕಡ್ಡಿ ಬಿದ್ದಿದ್ದಷ್ಟೇ, ಅಷ್ಟಕ್ಕೆ ಇಷ್ಟೊಂದು ಎದ್ರಕೊಂಡ್ಬಿಟ್ಟಲ್ಲ. ಚೆಲ್ಲೋಯ್ತೇನೋ ಅಂತ ಅನ್ಕೊಂಡೆ. ಆಕ್ಚುಲಿ ಅದು ಮಿಲ್ಕ್ ಹೆಂಗಿರುತ್ತೆ ಹೇಳು, ಒಳ್ಳೆ ಮಕ್ಕಳಿಗೆ ಒಳ್ಳೆ ಹಾಲು ಕೊಡಿಸ್ತಾರಲ್ಲ. ಫ್ಲೈಟ್ ಅಲ್ಲಿ ಕೂಡ ಕೊಟ್ಟಿದ್ರು ಅದನ್ನ. ಅಂಡ್ ಈ ಕಡೆ ಬಂದ್ರೆ ಇಲ್ಲಿ ಲಗೇಜು ಆತರ ಇಡ್ಲಿಕ್ಕೆ. ಅಂಡ್ ಇಲ್ಲಿ ನೋಡಿ ನಮ್ಮ ಮಿನಿ ಬಾರ್ ಏನಿದೆ ಗೊತ್ತಾಯ್ತು ಒಳಗಡೆ. ಏನು ಇಲ್ಲ, ಮಾಡ್ಬೇಕು. ಅಂಡ್ ಇಲ್ಲೊಂದು ಡೈರಿ ಕೊಟ್ಟಿದ್ರೆ ಓದ್ಕೊಳಕ್ಕೆ. ಕರೆಂಟ್ ಹೊಡಿತಾ? ಇಲ್ಲ, ಕೈ ನಚ್ಕೋಬಿಟ್ಟೆ. ಓಕೆ, ಬೇಜಾರಾದಾಗ ಓದಕ್ಕೆ. ಇಲ್ಲಿ ಮಿರರು. ಹಂಗೆ ಈ ಕಡೆ ಏನೋ ಪ್ರಸಾದ್ ಅವ್ರು ಹೇಳಿದ್ರಪ್ಪ, ಲಾಕರು. ಅದ್ ಯಾರೋ ಹೇಳಿದ್ರಲ್ಲ, ಮಿನಿ ಫ್ರಿಜ್. ಮಿನಿ ಫ್ರಿಜ್ ಅಲ್ಲ, ಓವನ್ ಅಂತ ಹೇಳಿದ್ರು. ಪ್ರತಿ ಬ್ಲಾಗ್ ಅಲ್ಲೂ ನಾವ್ ಇದನ್ನ ತೋರ್ಸೋದೇ ಆಗೋಯ್ತು. ಲಾಸ್ಟ್ ಟೈಮ್ ನಮ್ದು ಕೇರಳ ಬ್ಲಾಗ್ ಅಲ್ಲೂ ನೀವು ನೋಡಿದ್ರೆ ಇದಿರುತ್ತೆ. ಇಲ್ಲಿ ನೋಡಿ ಅಣ್ಣ, ಐರನ್ ಮಾಡ್ಕೊಳಕ್ ನೋಡಿ ಅಣ್ಣ, ಸ್ಟೀಮರು. ಹೌದಾ? ಸೋ ನೈಸ್. 2300 ರೂಪಾಯಿಗೆ ಬೆಸ್ಟ್. ಸ್ಟೀಮರ್ ಅಲ್ಲ ಇದು, ಇದು ಐರನ್ ಬಾಕ್ಸ್, ಇದು ಐರನ್ ಸ್ಟ್ಯಾಂಡ್. ಸ್ಟೀಮರ್ ಅಂತ ಅನ್ಕೋಬಿಟ್ಟೆ, ಸಾರಿ. ಸೊ ಇದಿಷ್ಟು ನಮ್ಮ ವಾಶ್ರೂಮ್ ಟೂರ್ ಮಾಡಕ್ ಬಂದೆ. ಸ್ವಲ್ಪ ಇದನ್ನು ಟೂರ್ ಮಾಡ್ಬಿಟ್ಟೆ. ನಮ್ಮ ರೂಮ್ ಟೂರ್ ಕಂಪ್ಲೀಟ್ ಆಗಿ ನಮ್ಮ ಮನೋಜ್ ಅಣ್ಣವರ ವ್ಲಾಗ್ ಅಲ್ಲಿ ಇರುತ್ತೆ, ಚೆಕ್ ಮಾಡ್ಬೋದು. ನಾವು ರೂಮ್ಗೆ ಒಂದ್ ದಿನಕ್ಕೆ ಎಷ್ಟು ಪೇ ಮಾಡಿದ್ವಿ ಏನು ಅಂತ ಎಲ್ಲ. ಸೊ ಅದನ್ನ ಚೆಕ್ ಮಾಡಿ. ಇವಾಗ ನಾವು ರೂಮಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟಕ್ಕೆ ಅಂತ ಹೋಗ್ತಾ ಇದೀವಿ. ಟೈಮ್ ಎಷ್ಟು ಇವಾಗ ಇಲ್ಲಿ ಅಂತಂದ್ರೆ 3 o'clock. ಇಂಡಿಯಾದಲ್ಲಿ ಆಲ್ಮೋಸ್ಟ್ ಇವಾಗ 5 o'clock ಆಗಿರುತ್ತಲ್ಲ. ಇಂಡಿಯಾದಲ್ಲಿ 4:30 ಅಥವಾ 5 o'clock ಆಗಿರುತ್ತೆ. ಸೊ ಊಟಕ್ಕೆ ಅಂತ ಹೋಗ್ತಾ ಇದೀವಿ. ಇಲ್ಲಿಂದ ಎಷ್ಟು ಪುಟಾಣಿಯಾಗಿ ಚೆನ್ನಾಗಿದೆ ನೋಡಿ ಸೈಕಲ್. ಕೊಡ್ತೇನಾ ಸೈಕಲ್? ಆ್ಯಂಡ್ ಇನ್ನೊಂದು ವಿಷಯ ಹೇಳ್ಬೇಕು ನಿಮಗೆ, ದುಬೈಲಿ ಬೇರೆ ಪರ್ಸನ್ಸ್ ವಿಡಿಯೋ ಅವ್ರ ಪರ್ಮಿಷನ್ ಇಲ್ಲದೆ ಮಾಡೋದು ಇಲೀಗಲ್. ಎಸ್.
ಸೊ ಹುಷಾರಾಗಿ ಒಳಗಡೆ ಹಾಕ್ತಾರೆ, ಫೋನ್ ಕಿತ್ಕೊಂಡು ಹೋಗ್ತಾರೆ. ಅಂಡ್ ನೋಡಿ ರೋಡಲ್ಲೇ ಲಕ್ಸುರಿ ಕಾರ್ಗಳು ನಿಂತಿದ್ದಾರೆ. ಬುರ್ಜ್ ಖಲೀಫಾ ಇಲ್ಲಿಂದ ಬುರ್ಜ್ ಖಲೀಫಾ ಕಾಣಿಸುತ್ತೆ. ಎಲ್ಲೆಲ್ಲಿ ಹೋದ್ರೂ ಬುರ್ಜ್ ಖಲೀಫಾ ಕಾಣಿಸುತ್ತೆ. ಏನೋ ಆಕಾಶಕ್ಕೇನೆ ದಾರಿ ಇರೋ ತರ ಕಾಣಿಸ್ತಾ ಇದೆ ಅದು. ಸೊ ಆಗ್ಲೇ ಒಂದು ಟೆಕ್ಸ್ಲಾ ಕಾರ್ ನೋಡಿದೆ ನಾನು, ವಿಡಿಯೋ ಮಾಡೋಣ ಅನ್ನೋಷ್ಟು ಪಾಸ್ ಆಗ್ಬಿಡ್ತು. ಕ್ಯಾಬ್ ಗುರು ಇಲ್ಲಿ ಕ್ಯಾಬ್. ಸೊ ಅದನ್ನ ತೋರ್ಸೋಣ, ಎಲ್ಲ ಹೈಫೈ ಕಾರ್ಗಳೇ ಕ್ಯಾಬ್ಗಳಿದೆ ಇಲ್ಲಿ. ಸೊ ಅಷ್ಟ್ರಲ್ಲಿ ಪಾಸ್ ಆಗ್ಬಿಡ್ತು, ಅದಕ್ಕೆ ಇವಾಗ ವಿಡಿಯೋ ಮಾಡ್ತಿದ್ದೀನಿ. ಇವಾಗ ಊಟಕ್ಕೆ ಹೋಗ್ತಾ ಇದೀವಿ, ಅಲ್ಲಿ ಇಂಡಿಯನ್ ಫುಡ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಮುದ್ದೆ ಸಿಗುತ್ತಂತೆ, ಸ್ಪೆಷಲಿ ಬೆಂಗಳೂರು ಹೋಟೆಲ್ ತಿನ್ಬೇಕು. ಹಂಗಾಗಿ ಬನ್ನಿ ಹೋಗುವ. ಹೋಗ್ಲಿ, ಫೋಟೋನೇ ತಕೊ. ನಾನು ಹೇಳಿದ್ನಲ್ಲ ಟೆಕ್ಸ್ಲಾ ಅಂತ, ಇಲ್ಲಿದೆ ನೋಡಿ. ಸೊ ಸಿಗ್ಬಿಡ್ತು ಫೈನಲಿ. ಇವರು ಹೊಟ್ಟೆ ಸಿದ್ದಿದೆ, ಬಾರೋ. ಅಲ್ಲಿ ನೋಡು ಏನು ಇಲ್ಲಿ ವೈಟು ಫೆರಾರಿನಾ. ಅಂಡ್ ಇಲ್ಲೂ ಕೂಡ ಒಂದು ಟೆಕ್ಸ್ಲಾ ಇದೆ ನೋಡಿ. ಎಲ್ಲಿ ನೋಡ್ರು ಒಳ್ಳೊಳ್ಳೆ ಕಾರ್ ಸಿಗ್ತದೆ ನನಗೆ. ಇದು ನೋಡಿದ್ಮೇಲೆ ಏನು ಅನಿಸ್ತು ಗೊತ್ತಾ ನನಗೆ? ನಾಳೆ ಒಂದು ರೀಲ್ ಮಾಡಬೇಕು. ಕಾರ್ ಎಲ್ಲೋಡಿ ಕಾರ್. ಸೂಪರ್. ನೀವೇ ಮಾಡ್ಕೊಡ್ಬೇಕು, ನೀವೇ ಕ್ಯಾಮರಾ. ನಡಿಯಲ್ಲೇ ಹೊಟ್ಟೆ ಶೋಗ್ತಿದೆ. ಫಸ್ಟ್ ಊಟ ಮಾಡೋಣ. ದುಬೈನಲ್ಲಿ ರೋಡಲ್ಲಿ ಓಡಾಡ್ಕೊಂಡು ನಾವು ಊಟ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ಟು ಕಾರ್ ಬಗ್ಗೆ ಯೋಚನೆ ಮಾಡ್ತದೆ. ದುಬೈಲಿ ತುಂಬಾ ಏನ್ ಬಿಸಿಲಿಲ್ಲ, ನಾವು ಅನ್ಕೊಂಡ್ವಿ ತುಂಬಾ ಬಿಸಿಲಿರುತ್ತೆ ಅಂತ. ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಇದೆ, ಒಂಥರ ಚಳಿ ಆಗಿದೆ. ಒಳ್ಳೆ ವೆದರ್ ಅಲ್ಲಿ ಬಂದಿದೀವಿ ನಾವು. ಇಲ್ಲಿ ನೋಡಿ ಜನಗಳೆಲ್ಲ ಎಷ್ಟು ಕ್ಲೀನ್ ಆಗಿ ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡ್ತಾರೆ ಅಂತ ಎಲ್ಲ ಅಲ್ಲಿ ವೆಯ್ಟ್ ಮಾಡ್ತವ್ರೆ. ಮತ್ತೆ ನಾವು ಇಲ್ಲಿ ವೆಯ್ಟ್ ಮಾಡ್ತಿದೀವಿ, ಅಲ್ಲಿನ ಜನಗಳು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರೆಸ್ ಮಾಡಬೇಕು, ಅಲ್ಲಿ ಗ್ರೀನ್ ಲೈಟ್ ಬಂದಾಗ ನಾವು ಹೋಗಬೇಕು. ಇದು ಐ ಥಿಂಕ್ ಹೈವೇ ಅನ್ಸುತ್ತೆ ನೋಡಿ. ಎಲ್ಲ ಕಡೆ ಈ ಥರ ಪಿಂಕ್ ಕಲರ್ ಫ್ಲವರ್ ಹಾಕ್ಬಿಟ್ಟಿರ್ತಾರೆ, ಒಂಥರ ಚೆನ್ನಾಗಿ ಕಾಣಿಸ್ತದೆ ನೋಡಿ ಹೆಂಗೆ ಕಾಣಿಸ್ತದೆ ಅಂತ. ನಾವು ನಿಂತ್ಕೊಂಡು ಆಲ್ಮೋಸ್ಟ್ 1 ನಿಮಿಷ ಆಯ್ತಲ್ವಾ, ಇನ್ನೂ ಗ್ರೀನ್ ಲೈಟ್ ಬಂದಿಲ್ಲ. ಇಲ್ಲಿ ಬೇರೆ ಬಿಸಿಲು ಮುಖಕ್ಕೆ ಹೊಡಿತದೆ. ಇವ್ರು ಕಣ್ಣು ಬಿಡ್ತಾ ಇಲ್ಲ, ಟ್ಯಾನ್ ಆಗಿಬಿಡ್ತಾರೆ ಪಾಪ. ಕಣ್ಣೇ ಬಿಡೋಕ್ಕಾಯ್ತಲ್ಲ ಟ್ಯಾನ್. ಫೈನಲಿ 20 ನಿಮಿಷ ವಾಕ್ ಮಾಡಿದ್ಮೇಲೆ ಬಂದ್ವಿ ನೋಡಿ. ಇಲ್ಲಿ ನಮ್ಮ ಕರ್ನಾಟಕ ಫ್ಲಾಗ್. ನೋಡಿ ಹೇಳಿಲ್ವಾ ಕನ್ನಡದಲ್ಲಿ ಮಾತಾಡ್ತಾರೆ ಅಂತ. ಅಪ್ಪು ಸರ್ ಸಾಂಗ್ ಪ್ಲೇ ಆಗ್ತಿದೆ, ಕನ್ನಡ ಸಾಂಗ್ ಪ್ಲೇ ಆಗ್ತಿದೆ. ಅದು ಎಸ್ಪೆಷಲಿ ದುಬೈಗೆ ಬಂದು ಕನ್ನಡ ಸಾಂಗ್ ಪ್ಲೇ ಮಾಡಿಸ್ತಾ ಇದೀವಿ. ಹೆಂಗೆ ನಾವು ಪವರ್. ಇಲ್ಲಿನ ಪ್ರೈಸ್ ಎಷ್ಟೆಷ್ಟಿದೆ ಅಂತಂದರೆ, ನಾವು ಮಟನ್ ಕರಿನ ಆರ್ಡರ್ ಮಾಡಿರೋ ಮಟನ್ ಚಾಪ್ಸ್ 646 ರೂಪಾಯಿನ. 26 ಅಂದರೆ 646 ದಿರಮ್ಸ್ ರುಪಿ. ಇಲ್ಲಿ 26 ದಿರಮ್ ಅನ್ಸುತ್ತೆ. 26 ದಿರಮ್ಸ್. ಸೊ ಅಲ್ಲಿಗೆ ಇಂಡಿಯನ್ ರುಪೀಸ್ ನಮಗೆ ಡಿಸ್ಕೌಂಟ್ ಕೊಡ್ತಾರೆ. ಇಂಡಿಯಾದಲ್ಲ, ನಮ್ಮ ಕರ್ನಾಟಕದವರಲ್ಲ, ನಮಗೆ ಡಿಸ್ಕೌಂಟ್ ಕೊಡ್ತಾರೆ ಅಲ್ವಾ ಮೇಡಮ್? ಸ್ಮೈಲ್ ಮಾಡ್ತಿದ್ದಾರೆ. ಎಸ್. ಸೊ ಮಟನ್ ಚಾಪ್ಸು ತಲೆ ಮಾಂಸ. ಅದು ತಲೆ ಮಾಂಸನಾ? ಓಕೆ. ಆ್ಯಂಡ್ ಕಬಾಬು ಆ್ಯಂಡ್ ರಾಗಿ ಮುದ್ದೆ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತದೆ. ಎಸ್ಪೆಷಲಿ ಬೆಂಗಳೂರವರು ಇಲ್ಲಿ ಬಂದು ಹೋಟೆಲ್ ಮಾಡ್ತಿದ್ದಾರೆ ಅಂತಂದರೆ, ನೀವು ದುಬೈಗೆ ಬಂದರೆ ಗ್ರ್ಯಾಂಡ್ ಸ್ವಾತಿ ಹೋಟೆಲ್ನ ಮಿಸ್ ಮಾಡದೆ ವಿಸಿಟ್ ಮಾಡಿ. ಬಿಕಾಸ್ ಇಲ್ಲಿ ಎನ್ವೈರ್ಮೆಂಟು ಅಷ್ಟೇ ಆ್ಯಂಡ್ ಫುಡ್ಡು ಅಷ್ಟೇ ಚೆನ್ನಾಗಿದೆ ಅಂತ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಟೇಸ್ಟ್ ಮಾಡಿಬಿಟ್ಟೆ ಹೇಳಲಾ? ಓಕೆ. ಬಿಸಿ ಇದೆಯಾ? ಹಾಂ, ಬಿಸಿ ಮುದ್ದೆ ಚೆನ್ನಾಗಿದೆ ಒಂಥರ. ಬಿಳಿ ಮುದ್ದೆ ಮೆತ್ತಗೆ ಸೂಪರ್ ಆಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಹಾನೆಸ್ಟ್ ರಿವ್ಯೂ. ಇಲ್ಲಿ ನೋಡಿ ಗೈಸ್, ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಮತ್ತು ಅಪ್ಪು ಸರ್ ಫೋಟೋ, ಹಾಗೆ ಸುಧಾಮೂರ್ತಿ ಅಮ್ಮ ಅವ್ರ ಫೋಟೋ, ಜೊತೆಗೆ ಕುವೆಂಪು ಅವ್ರ ಫೋಟೋ, ಇಲ್ಲಿ ಬ್ಯಾಂಗ್ಳೂರ್ದು ಮೈಸೂರ್ದೆಲ್ಲ ಫೋಟೋಗಳು ಹಾಕಿದ್ದಾರೆ. ಎಲ್ಲ ಫೋಟೋಸ್ ಇದೆ. ಏನಿದ್ದು ಅವರು ಮೋಸ್ಟ್ಲಿ ಟ್ರೋಫೀಸು. ಏನು ಟ್ರೋಫೀಸ್ ಇದೆಲ್ಲ? ನಾವು ಕ್ರಿಕೆಟ್ ಆಡ್ತೀವಿ. ಓ, ಕ್ರಿಕೆಟರು. ದಟ್ಸ್ ನೈಸ್ ಟು ಮೀಟ್ ಯು. ನಿಮ್ಮ ಹತ್ರ ಒಂದು ಕ್ವೆಶನ್ ಕೇಳ್ತಾ ಇದ್ದೀನಿ. ನೀವಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಅನ್ಸುತ್ತೆ? ಹೌದು, ಕರೆಕ್ಟ್ ಅಲ್ಲ? ಸೊ ನೀವಿಬ್ಬರು ಇಲ್ಲಿ ಬಂದು ಸ್ಟೇ ಆಗಿ ಇಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿ? ಹೌದು. ಇದು ರೆಸ್ಟೋರೆಂಟ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 6 years ಆಯಿತು. 6 years. ರಿಯಲಿ ನೈಸ್. ಬಟ್ ಆ್ಯಕ್ಚುಲಾಗಿ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ದೇವರೇ ಪ್ರಮೋಷನ್ ಅಲ್ಲ ಇದು. ಇಲ್ಲಿ ಬಂದು ಊಟ ಮಾಡಿದಾಗ ಇಟ್ ವಾಸ್ ಸೋ ಗುಡ್. ಹೆಂಗಿದೆ ಟೇಸ್ಟ್ ಅಂದರೆ ನಿಜವಾಗ್ಲೂ ನಾನು ಹೈಲಿ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಬ್ಯಾಂಗ್ಳೂರವರಾಗಲಿ, ಕರ್ನಾಟಕದವ್ರು ಎಲ್ಲಿಂದ ಬಂದ್ರೂ ಕೂಡ ದುಬೈನಲ್ಲಿ ಒಂದ್ಸಲ ಖಂಡಿತವಾಗಿ ಬಂದು ಈ ಹೋಟೆಲಲ್ಲಿ ಊಟ ಮಾಡಿ. ಯಾವ ಹೋಟೆಲ್ ಅಂತ ಹೇಳಲಿಲ್ಲ ಅಂತಂದರೆ ಚೆನ್ನಾಗಿರುತ್ತೆ. ಗ್ರ್ಯಾಂಡ್ ಸ್ವಾತಿ ಅಂತ. ಈ ಹೋಟೆಲ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಟೇಸ್ಟ್ ವೈಸ್ ಮಾತ್ರ ಸೂಪರ್ಬ್ ಆಗಿತ್ತು. ಇಂಥ ಒಂದು ಒಳ್ಳೆ ಜೋಡಿಗೆ ಸಪೋರ್ಟ್ ಮಾಡಿ, ಸೊ ದ್ಯಾಟ್ ಅವ್ರಿಗೂ ಕೂಡ ಒಂದು ಖುಷಿ ಆಗುತ್ತೆ. ನಮ್ಮ ಕನ್ನಡದವ್ರು ಬಂದು ನೋಡಿ, ನಾವು ಬಂದಾಗಲಿಂದ ಕನ್ನಡ ಸಾಂಗೇ ಬರ್ತಾ ಇದೆ ಅಷ್ಟೊತ್ತಿಂದನೂ. ಅಲ್ಲಿ ನೋಡಿ